ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಂತೋಷ, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಯಶಸ್ಸಾಗದೆ ತುಂಬ ಅಪರೂಪ. ಅದರಲ್ಲಿ ಅದಾಗಿ ಇನ್ನೊಂದು ಸೀಸನ್ 2 ಮಾಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಜನಗಳೆಲ್ಲರೂ ನಿಮ್ಮನ್ನ ಒಪ್ಕೊಂಡು ಇದನ್ನು ಹಾರೈಸಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಈ ಹುಡುಗರ ಜೊತೆಗೆ ನಾವು ತುಂಬ ಕಲಿತೀವಿ. ಯಾವುದೋ ಒಂದು ಹಳ್ಳಿಲಿ ಎಲ್ಲೋ ಹುಟ್ಟಿರೋ ಒಂದು ಹೆಣ್ಮಗುಗೆ ಈ ಸ್ಟೇಜ್ ಸಿಗುತ್ತೆ ಅಂದರೆ ಇದೆಲ್ಲ ಋಣನೇ ಅಂತ ಅನಿಸುತ್ತೆ. ಬಿಕಾಸ್ ಅದು ಅಷ್ಟು ಸುಲಭವಾಗಿ ಯಾವುದೂ ಆಗಲ್ಲ. ಸೊ ಈ ಕಾರ್ಯಕ್ರಮಕ್ಕೆ ಬಂದಿರೋಕ್ಕೆ ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು. ನಿರ್ದೇಶಕರ ಕಲ್ಪನೆ ಒಂದಷ್ಟು ಇರ್ಬೋದು, ಅದಕ್ಕೆ ಹಾಡುಗಳ ರೂಪದಲ್ಲಿ ಒಂದು ಜೀವ ಕೊಡೋದಿದೆಯಲ್ಲ, ಅದು ಲಿರಿಕ್ ರೈಟರ್ಗೆ ಮಾತ್ರ ಸಾಧ್ಯ. ಅಂತ ಲಿರಿಕ್ ರೈಟರ್ ಡೈರೆಕ್ಟರ್ ಕೂಡ ಆಗ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ನಮ್ಮ ಕವಿರಾಜ್ ಸರ್ ಅವರು. ಕವಿರಾಜ್ ಸರ್ ಅವರೇ, ಇದು ನಿಮ್ಮ ಮೊದಲ ಭೇಟಿ ನಮ್ಮ ವೇದಿಕೆಗೆ. ವೆಲ್ಕಮ್ ನಿಮಗೆ, ಮಹಾನಟಿಗೆ. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ನಮ್ಮ ವೇದಿಕೆಗೆ ಬಂದಿರೋದು? ಖುಷಿ ಆಗ್ತಾ ಇದೆ. ನಾನು ಈ ಶೋನ ಸಮಯ ಸಿಕ್ಕಾಗೆಲ್ಲ ಗಮನಿಸ್ಕೊಂಡು ಬಂದಿದ್ದೀನಿ. ಆದರೆ ಒಂದು ಶೋ ಅದರ ಲಾಸ್ಟ್ ನಿಲ್ದಾಣ ಯಾವುದು, ಅದ್ರ ಉದ್ದೇಶ ಏನು ಅಂತ ನೋಡಿದಾಗ ನನ್ನ ಪ್ರಕಾರ ಮಹಾನಟಿ ಬಹಳ ಜವಾಬ್ದಾರಿಯುತವಾದ ಶೋ, ಒಂದು ಅರ್ಥಪೂರ್ಣವಾದ ಶೋ. ಸೊ ಮಹಾನಟಿ ಆಗೋದು ತುಂಬ ದೊಡ್ಡ ಒಂದು ಸುಕೃತ. ಅದೆಲ್ಲ ನಿಮ್ಗೆ ಸಿಕ್ಕಿದೆ. ಅದೊಂದು ಅಂಥ ಅದ್ಭುತವಾದ ಅವಕಾಶವನ್ನು ನೀವು ಗಳಿಸ್ಕೊಂಡಿದ್ದೀರಾ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಕವಿ ಸರ್. ಇನ್ನು ನಮ್ಮ ಉಮೇಶ್ ಸರ್, ಒಂದೇ ಒಂದು ಟಗರು ತಲೆ ಹೋದ್ರಲ್ಲ ಅನ್ನೋ ಒಂದು ಲೈನ್ ಇಟ್ಕೊಂಡು ಇಡೀ ಒಂದು ಸಿನಿಮಾ ಮಾಡಿ, ಸಿನಿಮಾ ಸೂಪರ್ ಹಿಟ್ ಆಗಿ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಂಬಂಧಗಳ ಮೌಲ್ಯವನ್ನ ತೋರಿಸಿದ್ದು ಟಗರು ಪಲ್ಯ ಚಿತ್ರ. ಸರ್, ಈ ಮಾನಟಿದೊಂದು ಹೇಳ್ಬೇಕು ಅಂತಂದ್ರೆ, ನಾನು ಇನ್ನೊಂದು ಸಿನಿಮಾ ರೀಸೆಂಟ್ ಸೆಕೆಂಡ್ ಸಿನಿಮಾ ಅನೌನ್ಸ್ ಆಗೋದಿತ್ತು. ನಾವು ಸುಮಾರು ನೋಡ್ವಿ, ಹೀರೋಯಿನ್ಸ್ ಯಾವ್ದು ಆಗ್ತಾ ಇಲ್ಲ. ಸೊ ಮಾನಟಿ ಪ್ರೋಗ್ರಾಮ್ ನೋಡೋಣ, ಲಾಸ್ಟ್ ಟೈಮ್ ಇಂದ ಒಬ್ರು ಬಂದಿದ್ದಾರೆ, ಈ ಸತಿಯಿಂದ ಯಾರು ನೋಡೋಣ ಅಂತ ನೋಡಿದ್ರೆ ಜಿ ಇಂದ ಕಾಲ್ ಬರುತ್ತೆ. ಆಡಿಷನ್ಗಿಂತ ಮುಂಚೆನೇ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡುವಂಥದ್ದು ಅವಕಾಶ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಶಾರ್ಟ್ ಫಿಲ್ಮ್ ಅಷ್ಟೇ ಅಲ್ಲ, ಫೀಚರ್ ಫಿಲ್ಮ್ಗೆ ಒಂದು ಹೀರೋಯಿನ್ ಸಿಕ್ಕಿದ್ರು ಸಿಗಬಹುದು. ಆಗ್ಲಿ, ಇವತ್ತು ಅಂಥದ್ದೊಂದು ಅವಕಾಶ ಯಾರಿಗಾದ್ರೂ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ಈ 5 ಸೂಪರ್ ಮೈಂಡ್ಗಳ ಬಗ್ಗೆ ನಮ್ಮ ಮಾಸ್ಟರ್ ಮೈಂಡ್ ಏನು ಹೇಳ್ತಾರೆ? ರಮೇಶ್ ಸರ್. ಅಲ್ಲ, ನೀವು ಹೇಳಿದ್ದು ಕರೆಕ್ಟು, 5 ಸೂಪರ್ ಮೈಂಡ್ ಅಂತ. ಯಾಕಂದ್ರೆ ಒಂದು ಕಥೆಯನ್ನ ಒಂದೇ ರೀತಿ ಮಾತ್ರ ಹೇಳಕ್ಕಾಗುತ್ತೆ ಅಂದ್ರೆ ಪ್ರಪಂಚದಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಿರೋನು. ಬಟ್ ಒಂದು ಕಥೆನ ಸಾವಿರಾರು ರೀತಿ ಹೇಳೋದು, ಅದಕ್ಕೆ ಸಾವಿರಾರು ಡೈರೆಕ್ಟರ್ಸ್ ಇರೋದು. ಒಂದೇ ಕಥೆನ ಅಲ್ಲಿ 5 ಜನ ಇದ್ದಾರೆ, ನಾನೊಬ್ಬ, ಅಲ್ಲಿ ತರುಣ್. 7 ಜನ ಕೊಡಿ, 7 ಬೇರೆ ಬೇರೆ ಸಿನಿಮಾಗಳಾಗುತ್ತೆ. ಅದಕ್ಕೆ ಕಾರಣ ಅವರವರು ಥಿಂಕ್ ಮಾಡೋ ರೀತಿ. ಇವ್ರು 5 ಜನ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ? ನಿಮಗಿರುವಂಥ ಪ್ರತ್ಯೇಕವಾದ ಥಿಂಕಿಂಗ್ ವಂಡರ್ಫುಲ್. ನೀವೆಲ್ಲ ಮಹಾನಟಿಗೆ ಬಂದಿರೋದು, ಜಾಯಿನ್ ದಿ ಗ್ಯಾಂಗ್. 5 ಬಹಳ ಶ್ರೇಷ್ಠವಾದ ಶಾರ್ಟ್ ಫಿಲ್ಮ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಗುಡ್ ಲಕ್. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು. ಸೊ ಈಗ ಈ 10 ಜನ ಸೆಮಿ ಫೈನಲಿಸ್ಟ್ ಮಹಾನಟಿಯರು ಏನಿದ್ದಾರೆ, ಅವರ ಪೈಕಿ ಈ ವಾರ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗೋದು 5 ಟಾಪ್ ಫೈನಲಿಸ್ಟ್ಗಳು ಮಾತ್ರ. ಸೊ ಆ 5 ಗ್ರ್ಯಾಂಡ್ ಫೈನಲಿಸ್ಟ್ಗಳಿಗೆ ಶಾರ್ಟ್ ಮೂವಿಗಳನ್ನ ಡೈರೆಕ್ಟ್ ಮಾಡುವಂತಹ ಜವಾಬ್ದಾರಿ ಈ ನಮ್ಮ ಪಂಚ ಡೈರೆಕ್ಟರ್ಸ್ಗಳು ವಹಿಸ್ಕೊಂಡಿದ್ದಾರೆ. ಅವರು ನಿರ್ದೇಶನ ಮಾಡುವಂಥ ಡೈರೆಕ್ಷನ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್, ನೀವೇನು ನಟಿಸ್ತೀರಾ ಆ ಅಭಿನಯ, ಆ ಒಂದು ಶಾರ್ಟ್ ಫಿಲ್ಮ್ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಸೊ ಅಂಥ ಒಂದು ಶಾರ್ಟ್ ಫಿಲ್ಮು ನಿಮಗೆ ಸಿಗಲಿ. 10 ಜನರಲ್ಲಿ 5 ಜನಕ್ಕೆ ಸಿಗುತ್ತೆ, ಅವರಿಗೆ ಆಲ್ ದ ಬೆಸ್ಟ್. ಆದರೆ ಆ 5 ಜನಕ್ಕೆ ಯಾರ್ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ನಮ್ಮ 5 ನಿರ್ದೇಶಕರಿಗೆ ಇವತ್ತಿನ ಸೆಮಿಫೈನಲ್ಸ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್.